Hi, good morning to all. Welcome to Shanta Marga classes. ಸೊ ಇವತ್ತು ಪ್ರಜಾವಾಣಿ ಪೇಪರ್ ಡೇಟೆಡ್ 22 ತೊಗೊಂಡಿದ್ದೀನಿ. ಸೊ ಈ ನ್ಯೂಸ್ ಪೇಪರಲ್ಲಿ ಏನನ್ನು ಓದಬಾರ್ದು, ಏನನ್ನು ಓದಬೇಕು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋಣ ಬನ್ನಿ. ಫಸ್ಟ್ ನಾರಾಯಣ ಸ್ಟೂಡೆಂಟ್ಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಓದಬೇಕಾ ಓದಬಾರ್ದು ಈ ಥರ ನಿಮ್ಮ ಹೆಸರು ನ್ಯೂಸ್ ಪೇಪರಲ್ಲಿ ಬರೋ ಹಾಗೆ ಓದಬೇಕಷ್ಟೆ. ನೆಕ್ಸ್ಟ್ ಸಂಭ್ರಮದಿಂದ ಪರೀಕ್ಷೆ ಬರೆಯಿರಿ. ಸೊ ನಾವು ಚೆನ್ನಾಗಿ ಓದಿದ್ರೆ ಸಂಭ್ರಮದಿಂದ ಬರಿಬೋದು, ಇಲ್ಲ ಅಂತಂದರೆ ಬರೆಯೋಕ್ಕಾಗಲ್ಲ ಅಷ್ಟೆ. ನಾಯಕತ್ವ ಗೊಂದಲ ಶೀಘ್ರ ಇತ್ಯರ್ಥ, ಇದೆಲ್ಲ ಅನ್ನೆಸೆಸರಿ ನ್ಯೂಸ್. ಇದೆಲ್ಲ ಓದಿದ್ರೆ ಜಸ್ಟ್ ನಿಮಗೆ ಏನಾಗುತ್ತೆ, ಟೈಮ್ ಪಾಸ್ ಆಗುತ್ತೆ ಅಷ್ಟೇ, ಬಟ್ ಏನು ಇನ್ಫಾರ್ಮೇಷನ್ ಸಿಗಲ್ಲ ನಿಮಗೆ. 2.5 ಲಕ್ಷಕ್ಕೂ ಅಧಿಕ ಹುದ್ದೆ ಖಾಲಿ, ಸಿದ್ದರಾಮಯ್ಯ ಹೇಳ್ತಾನೆ ಇದ್ದಾರೆ. ಬಟ್ ರೆಕ್ರೂಟ್ಮೆಂಟ್ ಯಾವಾಗ ಮಾಡ್ತಾರೆ ನೋಡೋಣ. ಬಟ್ ರೆಕ್ರೂಟ್ಮೆಂಟ್ ಬರೋಗಂಟ ವೆಯ್ಟ್ ಮಾಡಬೇಡಿ, ಕಂಟಿನ್ಯೂಸ್ ಸ್ಟಡಿ ಮಾಡ್ತಾ ಇರಿ. ಸೊ ದಟ್ ಒನ್ಸ್ ರೆಕ್ರೂಟ್ಮೆಂಟ್ ಆದಾಗ ಆವಾಗ ಮೋರ್ ರಿವಿಷನ್ಸ್ ಮಾಡ್ಬೋದು, ಅವಾಗ ಎಕ್ಸಾಮ್ಸ್ ಈಸಿಯಾಗಿ ಕ್ಲಿಯರ್ ಮಾಡ್ಕೊಬೋದು. ಓಕೆ, ಇದು ನಾಟ್ ರಿಕ್ವೈರ್ಡ್. ಓಕೆ, ಇದು ನಾಟ್ ರಿಕ್ವೈರ್ಡ್. ಸೊ ಬಿಜೆಪಿ ಶಾಸಕ ಲೋಕಾಬಲೆಗೆ, ಆಸ್ಪತ್ರೆಯಲ್ಲಿ 5 ಲಕ್ಷ ಪಡೆಯುವಾಗ ಸಿಕ್ಕಿಬಿದ್ದ ಶಿರಹಟ್ಟಿಯ ಚಂದ್ರು ಲಮಾಣಿ. ಸೊ ಇಂಡಿಯಾದಲ್ಲಂತೂ ಕರಪ್ಷನ್ ಆಗ್ತಾನೆ ಇರುತ್ತೆ, ಬಟ್ ಕೆಲವೊಂದು ಮಾತ್ರ ಬೆಳಕಿಗೆ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್. ಬಟ್ ಏನು ಇಲ್ಲಿರೋ ಕಂಟೆಂಟ್ ಇಂಪಾರ್ಟೆಂಟಾ? ಇಲ್ಲಿರೋ ಕಂಟೆಂಟ್ ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಓದಬೇಕು ನಾವು? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಲೋಕಪಾಲ್ ಬಗ್ಗೆ ಓದಬೇಕು, ಲೋಕಾಯುಕ್ತ ಬಗ್ಗೆ ಓದಬೇಕು. ಸೊ ಇವಾಗ ನಮಗೆ ಗೊತ್ತಿದೆ ಲೋಕಪಾಲ್ ಮತ್ತು ಲೋಕಾಯುಕ್ತ ಆ್ಯಕ್ಟ್ ಯಾವಾಗ ಬಂತು? 2013 ಬಂತು. 2013 ಏನು ಹೇಳುತ್ತಿದ್ದು, ಯಾರೇ ಪಬ್ಲಿಕ್ ಅಫಿಷಿಯಲ್ಸು ಏನಾದರೂ ಕರಪ್ಷನ್ ಮಾಡ್ತು ಅಂತಂದರೆ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡ್ಬೋದು, ಮತ್ತು ಪ್ರಾಸಿಕ್ಯೂಟ್ ಕೂಡ ಮಾಡ್ಬೋದು. ಇನ್ವೆಸ್ಟಿಗೇಟ್ ಆ್ಯಂಡ್ ಪ್ರಾಸಿಕ್ಯೂಟ್ ಕೂಡ ಮಾಡ್ಬೋದು. ಸೊ ನಿಮಗೊಂದು ಕ್ವಶನ್ ಇದೆ, ಈ ಲೋಕಪಾಲ್ ಅನ್ನೋ ಟರ್ಮ್ನ ಯಾರು ಕಾಯಿನ್ ಮಾಡಿದ್ರು? ಈ ಲೋಕಪಾಲ್ ಲೋಕಾಯುಕ್ತ ಟರ್ಮ್ ಇದೆಯಲ್ಲ, ಇದನ್ನ ಯಾರು ಕಾಯಿನ್ ಮಾಡಿದ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಓದಬೇಕು? ಒಂದು ಈ ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ ಆ್ಯಕ್ಟ್ ಓದಬೇಕು. ನೆಕ್ಸ್ಟ್ ಅದ್ಬಿಟ್ರೆ ಆಯ್ತು ಜುರಿಸ್ಟಿಕ್ಷನ್ ಎಕ್ಸಾಂಪಲ್ ಯಾರಿಗೆ ಅಪ್ಲಿಕೇಬಲ್, ಲೈಕ್ ಇವಾಗ ವಿತ್ ರೆಸ್ಪೆಕ್ಟ್ ಟು ಲೋಕಪಾಲ್ ಬಂದು ಪ್ರೈಮ್ ಮಿನಿಸ್ಟರ್ಗೆ ಅಪ್ಲಿಕೇಬಲ್ ಇದೆಯಾ, ಹೋಮ್ ಮಿನಿಸ್ಟರ್ ಅಪ್ಲಿಕೇಬಲ್ ಇದೆಯಾ? ಪ್ರೈಮ್ ಮಿನಿಸ್ಟರ್ಗೆ ಅಪ್ಲಿಕೇಬಲ್ ಇತ್ತು ಅಂತಂದರೆ ಎಲ್ಲ ಆಸ್ಪೆಕ್ಟ್ಸಲ್ಲೂ ಅಪ್ಲಿಕೇಬಲ್ ಇದೆಯಾ? ಆ ಥರ ಕಂಟೆಕ್ಸ್ಟಲ್ಲಿ ಓದಬೇಕು. ನೆಕ್ಸ್ಟು ಕಾಂಪೊಸಿಷನ್ಸ್ ಆಫ್ ಲೋಕಪಾಲ್ ಓದಬೇಕು, ಕಾಂಪೊಸಿಷನ್ ಆಫ್ ಲೋಕಾಯುಕ್ತ ಓದಬೇಕು. ನೆಕ್ಸ್ಟು ಟೆನ್ಯೂರ್ ಬಗ್ಗೆ ಓದಬೇಕು. ಸೊ ಇಷ್ಟು ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ. ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಲೋಕಾಯುಕ್ತ ಬಂತು ಅಂತಂದರೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಯಾವಾಗ ಆ್ಯಕ್ಟ್ ಪಾಸ್ ಮಾಡಿದ್ರು ಕಮೆಂಟ್ ಮಾಡಿ. ನಾನೇ ಹೇಳ್ಬಿಟ್ಟಿದ್ದೀನಿ, 1984 ಎನೆಕ್ಟ್ ಮಾಡಿದ್ದಾರೆ. ಸೊ ಈ ಲೋಕಾಯುಕ್ತನ ಯಾರು ಅಪಾಯಿಂಟ್ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಸೊ ಇದು ಗೊತ್ತಾಯ್ತಲ್ಲ, ಕಂಟೆಕ್ಸ್ಟ್ ಬಂದು ಇದು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಕಂಟೆಂಟ್ ಓದ್ಬೇಕು ನೀವು. ಓಕೆ, ಇದು ಆಲ್ರೆಡಿ ನೆನ್ನೆ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಒಂದ್ಸತಿ ನೋಡ್ಕೊಳ್ಳಿ, ಇಲ್ಲಿ ತಿರ್ಗಾ ರಿಪೀಟ್ ಮಾಡಲ್ಲ. ದೇಗುಲದಿಂದ ದಲಿತ ದಂಪತಿ ಹೊರಕ್ಕೆ. ಸೊ ಇವನ್ ಏನೇ ಮಾಡಿದ್ರು ಕೂಡ, ಎಸ್ಪೆಷಲಿ ಹಳ್ಳಿಗಳ ಕಡೆ ಇದು ನಡೀತಾನೆ ಇರುತ್ತೆ. ಓದೋಣ ಏನಂತ. ತುರುವೇಕೆರೆ ತುಮಕೂರು ತಾಲೂಕಿನ ಗೋಣಿ ತುಮಕೂರು ಗ್ರಾಮದ ಆದಿಶಕ್ತಿ ಅರಸಮ್ಮ ದೇವಾಲಯ ಪ್ರವೇಶಿಸಿದ ಪರಿಶಿಷ್ಟ ಜಾತಿಗೆ ಸೇರಿದ ನವದಂಪತಿಯನ್ನು ಹೊರಗೆ ಕಳಿಸಲಾಗಿದೆ. ಓಕೆ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಸ್ಟೋರಿ ಇಂಪಾರ್ಟೆಂಟಾ? ಈ ಸ್ಟೋರಿ ನಮ್ಗೆ ಜಸ್ಟ್ ಇಟ್ ಸೆಟ್ಸ್ ಅನ್ ಎಕ್ಸಾಂಪಲ್ ಅಷ್ಟೇ. ನಮ್ಮ ಪಾಲಿಟಿ ಕಂಟೆಂಟ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಎಕ್ಸಾಂಪಲ್. ಏನು ಓದಬೇಕು? ಎಕ್ಸಾಂಪಲ್ ಈಗ ಆರ್ಟಿಕಲ್ 15 ಕ್ಲಾಸ್ 1 ಏನು ಹೇಳುತ್ತೆ? ಸ್ಟೇಟ್ ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಅಂತ ಹೇಳುತ್ತೆ. ಯಾರ ವಿರುದ್ಧ? ಸಿಟಿಸನ್ಸ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜಿಯನ್ನು, ರೇಸು, ಕ್ಯಾಸ್ಟು, ಸೆಕ್ಸು. ಯಾವುದು? ಆರ್ಟಿಕಲ್ 15 ಕ್ಲಾಸ್ 1. ನೆಕ್ಸ್ಟ್ ಆರ್ಟಿಕಲ್ 15 ಕ್ಲಾಸ್ 2 ಏನು ಹೇಳುತ್ತೆ? ಸಿಟಿಸನ್ಸ್ ಕೆನಾಟ್ ಬಿ ಡಿಸ್ಕ್ರಿಮಿನೇಟೆಡ್ ಆನ್ ದ ಗ್ರೌಂಡ್ಸ್ ಆಫ್ ಆಕ್ಸೆಸಿಂಗ್ ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಶಾಪ್,
ರೆಸ್ಟೋರೆಂಟ್ಸ್, ವೆಲ್ಸ್, ಬಾತಿಂಗ್ ಘಾಟ್ಸ್ ಅದ್ರ ಬಗ್ಗೆ ಹೇಳುತ್ತೆ. ಓಕೆ, ಸೊ ಆರ್ಟಿಕಲ್ 15 ಕ್ಲಾಸ್ 2 ಅದ್ರ ಬಗ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಬೇಸಿಕಲಿ ಏನು ಇಂಪಾರ್ಟೆಂಟ್ ಅಂದರೆ ಆರ್ಟಿಕಲ್ 15 ಬಗ್ಗೆ ನೀವು ಗೊತ್ತಿರಬೇಕು, ಒಂದು ಐಡಿಯಾ ಇರಬೇಕು. ಓಕೆ, ನೆಕ್ಸ್ಟ್ ನನ್ನ ಕ್ವಶನ್ ಏನಿದೆ ಅಂತಂದರೆ ಆರ್ಟಿಕಲ್ 15 ಕ್ಲಾಸ್ 6 ಇದೆಯಲ್ಲ, ಆರ್ಟಿಕಲ್ 15 ಕ್ಲಾಸ್ 6 ಇದು ಯಾವ ಅಮೆಂಡ್ಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ವಿಚ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆ, ಮತ್ತೆ ಯಾವ ಇಯರ್, ಓಕೆ ಯಾವ ಇಯರ್, ಆಮೇಲೆ ರಿಲೇಟೆಡ್ ಟು ವಾಟ್ ಈ ಅಮೆಂಡ್ಮೆಂಟ್ ಮಾಡಿದ್ರಲ್ಲ ಎಂತಕ್ಕೆ 15 ಕ್ಲಾಸ್ 6 ಇಂಟ್ರೊಡ್ಯೂಸ್ ಮಾಡಿದ್ರು, ಯಾವ ಇಯರಲ್ಲಿ. ಓಕೆ, ನೆಕ್ಸ್ಟ್ LIC ದುಡ್ಡಿದ್ರೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೋಗಿ, ನಿಮಗೆ ಒಂದು ಪಾಯಿಂಟ್ ಆಫ್ ಟೈಮು ಏಜ್ ಆದಾಗ ಅಮೌಂಟ್ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ನಮ್ಗೆ ರಿಕ್ವೈರ್ಮೆಂಟ್ ಇಲ್ಲ, ಇದು ಬೇಡ ನಮಗೆ, ಇದು ಬೇಡ, ಇವೆಲ್ಲ ನಾಟ್ ರಿಕ್ವೈರ್ಡ್, ಕಂಪ್ಲೀಟ್ ಇವೆಲ್ಲ ಅಡ್ವರ್ಟೈಸ್ಮೆಂಟ್. ನಮ್ಗೆ ರಿಕ್ವೈರ್ಮೆಂಟ್ ಇದೆಯಾ, ಇಲ್ಲ. ಇದು ರಿಕ್ವೈರ್ಮೆಂಟ್ ಇದೆಯಾ, ಇದು ರಿಕ್ವೈರ್ಮೆಂಟ್ ಇಲ್ಲ, ಇದು ನಾಟ್ ರಿಕ್ವೈರ್ಡ್, ಇದು ಬೇಡ. ಇವೆಲ್ಲ ಜಸ್ಟ್ ನ್ಯೂಸ್ ಅಷ್ಟೇ, ನಿಮಗೆ ಏನೂ ಅದರಲ್ಲಿ ಇನ್ಫಾರ್ಮೇಷನ್ ಸಿಗಲ್ಲ. ನೆಕ್ಸ್ಟ್ ಬನ್ನರ್ಘಟ್ಟಕ್ಕೆ ಬರಲಿದೆ ಚೀತಾ. ಓಕೆ, ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಎಂತಕ್ಕೆ ಇಂಪಾರ್ಟೆಂಟ್, ಯಾಕಂದರೆ ಈ ಚೀತಾ ತುಂಬ ನ್ಯೂಸಲ್ಲಿರುತ್ತೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೋದು ಬೇಕು, ಓದೋಣ ಏನು ಹೇಳ್ತಿದ್ದಾರೆ ಇಲ್ಲಿ. ದಕ್ಷಿಣ ಆಫ್ರಿಕಾದಿಂದ ವಿನಿಮಯ ಏಪ್ರಿಲ್ನಲ್ಲಿ ಪ್ರದರ್ಶನಕ್ಕೆ ಸಿದ್ಧತೆ. ಓಕೆ, ಬೇಸಿಕಲಿ ದಕ್ಷಿಣ ಆಫ್ರಿಕಾದಿಂದ ಆಫ್ರಿಕಾದಿಂದ ಬನ್ನರ್ಘಟ್ಟಗೆ ಚೀತಾನ ಇಂಟ್ರೊಡ್ಯೂಸ್ ಮಾಡ್ಕೊತಿದ್ದಾರೆ. ಬೇಸಿಕಲಿ ಸಫಾರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೋದು ಬೇಕು ಇದರಲ್ಲಿ. ಸೊ ನಮಗೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಗ್ಗೆ ಗೊತ್ತಿರಬೇಕು. ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಒಂದು ಯಾವ ಇಯರ್ ಎಸ್ಟಾಬ್ಲಿಷ್ ಆಯಿತು, ಒಂದು ನ್ಯಾಷನಲ್ ಪಾರ್ಕ್ ಸ್ಟೇಟಸ್ ಇದಕ್ಕೆ ಸಿಕ್ಕಿದ್ದು ಯಾವಾಗ, 1974. ಯಾವಾಗ ಎಸ್ಟಾಬ್ಲಿಷ್ ಆಯಿತು, 1940 ಆಯಿತು. ಓಕೆ, ಸೊ ಇದು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಗ್ಗೆ. ಆಮೇಲೆ ಇದರಲ್ಲಿ ಬನ್ನರ್ಘಟ್ಟ ಬಯೋಲಜಿಕಲ್ ಪಾರ್ಕ್ ಅಂತ ಇದೆ. ಬನ್ನರ್ಘಟ್ಟ ಬಯೋಲಜಿಕಲ್ ಪಾರ್ಕ್ ಇದರಲ್ಲಿ ಏನೇನು ಬರುತ್ತೆ, ಒಂದು ನಾವು ನೋಡಿರ್ತೀವಿ ಬಟರ್ಫ್ಲೈ ಪಾರ್ಕ್ಸ್ ಇದೆ, ಯಾರನ್ನ ವಿಸಿಟ್ ಮಾಡಿದರೆ ಗೊತ್ತಿರುತ್ತೆ ಬಟರ್ಫ್ಲೈ ಪಾರ್ಕು, ಮತ್ತು ಸಫಾರಿ ಕೂಡ ಇದೆ. ನೆಕ್ಸ್ಟು ಬನ್ನರ್ಘಟ್ಟ ಝೂ ಕೂಡ ಇದೆ. ಸೊ ಇಷ್ಟು ನಿಮಗೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಗ್ಗೆ ಐಡಿಯಾ ಇರಬೇಕು. ನೆಕ್ಸ್ಟು ಪ್ರಾಜೆಕ್ಟ್ ಚೀತಾ ಬಗ್ಗೆ ಗೊತ್ತಿರಬೇಕು. ಯಾವ ಇಯರ್ ಇಂಟ್ರೊಡ್ಯೂಸ್ ಮಾಡಿದ್ರು ಕಮೆಂಟ್ ಮಾಡಿ. ನೆಕ್ಸ್ಟು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾವುದು, NTCA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಓಕೆ, ಸೊ ಇಲ್ಲಿ ನಂದೊಂದು ಕ್ವಶನ್ ಇದೆ, ಏನಂತ ಅಂದರೆ ನಾವು ಕೆಲವೊಂದು ಟೈಮ್ ಓದ್ತಿರ್ತೀವಿ ನ್ಯೂಸ್ ಪೇಪರಿಂದ, ಬೋಟ್ಸ್ವಾನಾಯಿಂದ ಚೀತಾನ ಇಂಟ್ರೊಡ್ಯೂಸ್ ಮಾಡಿದ್ವಿ ಇಂಡಿಯಾಗೆ, ಆಫ್ರಿಕಾಯಿಂದ ಇಂಟ್ರೊಡ್ಯೂಸ್ ಮಾಡಿದ್ವಿ, ನಮಿಬಿಯಾಯಿಂದ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂತ ಹೇಳ್ತೀವಿ. ಬಟ್ ಎಂತಕ್ಕೆ ಚೀತಾ ಇಂಟ್ರೊಡ್ಯೂಸ್ ಮಾಡಬೇಕು, ಯಾರನ್ನ ಥಿಂಕ್ ಮಾಡಿದ್ದಾರೆ ಎಂತಕ್ಕೆ ಚೀತಾ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ನೀವು ಆವಾಗ ಥಿಂಕ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಕರೆಕ್ಟಾಗಿದೆ, ನೀವು ರೈಟ್ ವೇಲ್ ಹೋಗ್ತಾ ಇದ್ದೀರಾ ಅಂತ. ಸೊ ಅವಾಗೆಲ್ಲ ಮೇನ್ಸ್ ಬರೆಯೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಈಗ ಅಸ್ಯೂಮ್ ಮಾಡಿ ಇಲ್ಲಿ ಏನಾಗುತ್ತೆ, ಇದು ಗ್ರಾಸ್ಲ್ಯಾಂಡ್ಸ್, ಎಲ್ಲ ಗ್ರಾಸ್ಲ್ಯಾಂಡ್ಸ್, ಇದ್ರ ಮೇಲೆ ಫೀಡ್ ಮಾಡೋರು ಇರ್ತಾರೆ, ಅಂದರೆ ಇವರು ಪ್ರೊಡ್ಯೂಸರ್ಸು. ನೆಕ್ಸ್ಟು ಕನ್ಸ್ಯೂಮರ್ಸ್ ಇರ್ತಾರೆ. ಕನ್ಸ್ಯೂಮರ್ಸ್ ಲೆಟಸ್ ಅಸ್ಯೂಮ್ ಡೀರ್, ಜಿಂಕೆ. ಇದ್ರ ಮೇಲೆ ಅಸ್ಯೂಮ್ ಚೀತಾ ಇರುತ್ತೆ. ಚೀತಾ ಎಲ್ಲ ಟಾಪ್ ಕಾರ್ನಿವರ್ಸ್ ಅಂತ ಹೇಳ್ತೀವಿ ನಾವು. ಸೊ ಇವಾಗ ಇಲ್ಲಿ ಗ್ರಾಸ್ಲ್ಯಾಂಡ್ಸಲ್ಲಿ ಗ್ರಾಸಸ್ ಎಲ್ಲ ಇರುತ್ತೆ. ಈ ಜಿಂಕೆಗಳು ಇದನ್ನ ತಿನ್ನುತ್ತೆ, ಈ ಚೀತಾ ಈ ಜಿಂಕೆನ ತಿನ್ನುತ್ತೆ. ಸಪೋಸ್ ಈ ಚೀತಾ ಇಲ್ಲ ಅಂದರೆ ಏನಾಗುತ್ತೆ, ಈ ಜಿಂಕೆಗಳು ಎಲ್ಲ ಗ್ರಾಸಸ್ನ ತಿಂದು ಖಾಲಿ ಮಾಡಿಬಿಡುತ್ತೆ. ಓವರ್ ಎ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ಈ ಚೀತಾಗೆ ಫುಡ್ ಸಿಗಲ್ಲ. ಅವಾಗೇನಾಗುತ್ತೆ, ಈ ಡೀರ್ಗೆ ಫುಡ್ ಸಿಗಲ್ಲ. ಈ ಡೀರ್ಗೆ ಫುಡ್ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಕಂಪ್ಲೀಟಾಗಿ ಫಸ್ಟು ಈ ಡೀರ್ ಸತ್ತೋಗುತ್ತೆ ಅಲ್ವಾ, ಈ ಡೀರ್ ಸತ್ತೋಗುತ್ತೆ. ಆಮೇಲೆ ಗ್ರಾಸ್ಲ್ಯಾಂಡ್ಸ್ ತುಂಬ ಬೆಳ್ಕೊಂತೋಗುತ್ತೆ. ಅಲ್ಲಿರೋ ಪ್ರಾಣಿಗಳೆಲ್ಲ ಏನಾಗುತ್ತೆ, ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರೋದು ಎಲ್ಲ ಸತ್ತೋಗುತ್ತೆ. ಸೊ ಅಲ್ಲಿರೋ ಎಕೋಸಿಸ್ಟಮ್ ಏನಾಗುತ್ತೆ, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಎಂದಕ್ಕೆ ಯಾವುದೇ ಒಂದು ಹೋದ್ರು ಇದು ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ಹೇಗೆ ಇಂಪಾರ್ಟೆನ್ಸ್ ಅಂತ. ಸೊ ಅದೇ ಚೀತಾ ಇಂಟ್ರೊಡ್ಯೂಸ್ ಆದರೆ ಏನಾಗುತ್ತೆ, ಅದು
ಜಿಂಕೆನ ಅವಾಗ ಬೇಟೆ ಆಡ್ತಾ ಇರುತ್ತೆ. ಸೊ ಅವಾಗ ಅದ್ರ ಪಾಪ್ಯುಲೇಷನ್ನ ಕಂಟ್ರೋಲ್ ಇಡುತ್ತೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಕಂಪ್ಲೀಟ್ ಎಕೋಸಿಸ್ಟಮ್ನ ಸ್ಟೇಬಲ್ ಆಗಿಡೋದಕ್ಕೆ ಈ ಚೀತಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಚೀತಾ ಇಂಟ್ರೊಡ್ಯೂಸ್ ಮಾಡೋದು, ಇದು ಒನ್ ಆಫ್ ದ ರೀಸನ್. ಇನ್ನೊಂದು ಸಫಾರಿ ಎಂತಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ, ಸೊ ಟೂರಿಸಮ್ ಅಷ್ಟೇ ಅದು. ಓಕೆ, ಈ ಪರ್ಸ್ಪೆಕ್ಟಿವ್ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್, ಇದು ಬೇಕಾಗಿಲ್ಲ ಇನ್ಫಾರ್ಮೇಷನ್ನು, ಇದು ನಾಟ್ ಯೂಸ್, ಎಲ್ಲ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಇದೆಲ್ಲ ನಾಟ್ ರಿಕ್ವೈರ್ಡ್. ನಾಯಿಗಾಗಿ ಕಚ್ಚಾಟ ತನಿಖೆಗೆ ಹೈಕೋರ್ಟ್ ತಡೆ. ರೀಸೆಂಟ್ಲಿ ನೋಡ್ತಾ ಇದ್ದೀವಿ, ಎಷ್ಟೊಂದು ಜನ ನಾಯಿಗಳು ಸಾಕಿರ್ತಾರೆ, ಬಟ್ ಅದು ಯಾರಿಗೊಬ್ರು ಕಚ್ಬಿಟ್ಟಿರುತ್ತೆ, ಆಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ, ನಡೀತಾ ಇರುತ್ತೆ. ಸೊ ನಾಯಿ ಏನಾರ ಕಚ್ಚಿದಾಗ, ಸೊ ಯಾವಾಗಲೂ ಅಷ್ಟೇ, ಅದು ಕಚ್ಲಿ ಪಚ್ಲಿ ನೀವು ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಬೇಕು. ಯಾಕಂದರೆ ಇಲ್ಲಾಂದರೆ ರೇಬಿಸ್ ಕೇಳಿದ್ದೀರಲ್ಲ, ಇದಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಬಿ ಕೇರ್ಫುಲ್ ಎಸ್ಪೆಷಲಿ. ನೆಕ್ಸ್ಟ್, ಡಿಪ್ಲೊಮೊ ವಿದ್ಯಾರ್ಥಿ ಆತ್ಮಹತ್ಯೆ. ಇದು ಇಂಪಾರ್ಟೆಂಟ್. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ, ಏನಿದೆ ಸರ್ ಅದರಲ್ಲಿ? ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ ಸರ್, ನಿಮ್ಮ ಎಕ್ಸಾಮ್ಕಿನ್ನ ನಿಮ್ಮ ಲೈಫ್ ಇಂಪಾರ್ಟೆಂಟ್ ಸರ್. ನಿಮ್ಮ ಲೈಫ್ ಇದ್ರೆ ಮಾತ್ರ ಎಕ್ಸಾಮ್ ಬರೆಯೋಕ್ಕಾಗುತ್ತೆ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿರ್ತಾರೆ. ನೀವು ಸಡನ್ನಾಗಿ ಆತ್ಮಹತ್ಯೆ ಈ ಡಿಸಿಷನ್ ತೊಗೊಂಡ್ಬಿಟ್ರೆ ಅವ್ರಿಗೆ ಎಷ್ಟು ನೋವಾಗಬಾರ್ದು? ಯಾವತ್ತು ಇದ್ದು ಸಾಧಿಸಬೇಕು. ಸತ್ರೆ ಏನೂ ಯೂಸ್ ಇಲ್ಲ. ನಿಮ್ಮ ಲೈಫ್ ನಿಮ್ಮ ಫ್ಯಾಮಿಲಿ ಕೆಳಗಡೆ ಹೋಗ್ತಾರೆ ಸ್ಟೇಟಸಲ್ಲಿ. ಸ್ಟೇಟಸ್ ಏನಾಗುತ್ತೆ? ಎಕ್ಸಾಮೇ ಲೈಫ್ ಅಲ್ಲ ಸರ್, ಜಸ್ಟ್ ಒಂದು ಪಾರ್ಟ್ ಅಷ್ಟೇ. ಓಕೆ, ನೆಕ್ಸ್ಟ್, ಇಲ್ಲೂ ಏನು ಇನ್ಫಾರ್ಮೇಷನ್ ಇಲ್ಲ, ಎಲ್ಲ ನಾಟ್ ರಿಕ್ವೈರ್ಡ್. ನೋಡಿ, ಕಾಣದ ಕೈ ಕಾಡುವ ಡ್ರಗ್ಸ್ ಫಸ್ಟ್ ಪೇಪರ್ ಫ್ರಂಟ್ ಪೇಜಲ್ಲೇ ಮೆನ್ಷನ್ ಮಾಡಿದ್ರು, ಬಟ್ ಅಲ್ಲಿ ನಾನು ಏನೂ ಹೇಳೋಕ್ಕೋಗಿಲ್ಲ. ನೋಡಿ, ಡ್ರಗ್ಸ್ ಅನ್ನೋದು ಎಲ್ಲ ಎಸ್ಪೆಷಲಿ ಸ್ಕೂಲ್ಸು ಕಾಲೇಜಸಲ್ಲಿ ಎಲ್ಲ ಕಡೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಡ್ರಗ್ಸ್ ತೊಗೊಳ್ಳೋದು. ಸೊ ಇದೆಲ್ಲಿ ಬರುತ್ತೆ ಸರ್ ಹಾಗಾದರೆ? ಪ್ರಿಲಿಮ್ಸಲ್ಲಿ ಬರುತ್ತಾ? ಇದು ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್, ಇಲ್ಲ ಅಂತ ಅಂದರೆ ಎಸ್ಸೆ. ಸೊ ಎಸ್ಸೆಗೆ ಬಂದರೆ ಏನು ಮಾಡ್ಬೇಕು ಸರ್? ಸೊ ಎಸ್ಸೆಗೆ ಬಂದರೆ ಇಲ್ಲಿ ನೋಡಿ, ಪೊಲೀಸರಿಂದ ಹಲವು ಪ್ರಯತ್ನ ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಒಂದು ಮಾದಕ ವ್ಯಸನ ತಡೆ ಸಮಿತಿಗಳ ರಚಿಸಿದೆ, ಅಂದರೆ ಕಮಿಟಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಡ್ರಗ್ಸ್. ಓಕೆ, ಇದೊಂದು ಪಾಯಿಂಟ್ ಬರಿಬೋದು ನೀವು. ನೆಕ್ಸ್ಟು, ಪ್ರವಾಸಿ ತಾಣಗಳಲ್ಲಿ ವಿಶೇಷ ಕಾರ್ಯಾಚರಣೆ ಅದು ಮಾಡುವಂಥದ್ದು. ಹೌದು, ಎಸ್ಪೆಷಲಿ ಟೂರಿಸಮ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಒಂದು ಕಣ್ಣಿಟ್ಟಿರುವಂಥದ್ದು. ನೆಕ್ಸ್ಟು ನೋಡಿ, ಇಲ್ಲಿ ಮೈಸೂರು ನಗರ ಪೊಲೀಸ್ ಇಲ್ಲಿ ವಿಮುಕ್ತಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಸೊ ಈ ವಿಮುಕ್ತಿ ಅಂತ ಏನಿದೆ ಇದು ಮೆನ್ಷನ್ ಮಾಡ್ಬೋದು. ಎಲ್ಲ ಸ್ಕೂಲ್ ಕಾಲೇಜಸಲ್ಲಿ ಹೋಗ್ಬಿಟ್ಟು ಬೇಸಿಕಲಿ ನಾವು ಅವೇರ್ನೆಸ್ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಇವಾಗಿಂದನೇ ಒಂದು ಅರಿವು ಬರುತ್ತೆ. ಸೊ ಅದ್ರ ಕಡೆ ಅವ್ರು ಜಾಸ್ತಿ ಒಲವು ತೋರಿಸಲ್ಲ. ಓಕೆ, ನೆಕ್ಸ್ಟು ಡ್ರಗ್ಸ್ ಸೆಲ್. ಈ ಪಾಯಿಂಟ್ಸ್ ಎಲ್ಲ ಎಲ್ಲಿ ತೊಗೊಬೋದು ಅಂತಂದರೆ, ನೀವು ವಿತ್ ರೆಸ್ಪೆಕ್ಟ್ ಟು ಎಸ್ಸೆ ಅಥವಾ ಮೇನ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಎಕ್ಸಾಂಪಲ್ ಇನ್ನೊಂದು ನೋಡಿ, ಸನ್ಮಿತ್ರ. ಸೊ ಕಂಪ್ಲೀಟಾಗಿ ಮಾದಕ ವಸ್ತುಗಳು ಸಾಗಾಣಿಕೆ ಸೇವನೆ ವೇಳೆ ಸಿಕ್ಕಿ ಬೀಳುವವರ ಮೇಲೆ ನಿರಂತರ ನಿಗಾ ವಹಿಸಲು ಸನ್ಮಿತ್ರ. ಈ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಎಕ್ಸಾಂಪಲ್ ಇದು ದಕ್ಷಿಣ ಕನ್ನಡ. ಸೊ ಡಿಫ್ರೆಂಟ್ ಡಿವಿಷನ್ಸ್ ಅಲ್ಲಿ ಡಿಫ್ರೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡಿಫ್ರೆಂಟ್ ಇದು ಮಾಡ್ತಾ ಇದ್ದಾರೆ, ಆಕ್ಟಿವಿಟೀಸ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಡ್ರಗ್ಸ್. ಇಷ್ಟು ನಿಮ್ಗೆ ಗೊತ್ತಿರಬೇಕು ಬೇಸಿಕಲಿ. ಓಕೆ, ಸೊ ಈ ಡ್ರಗ್ಸ್ ಒಂಥರ ಏನಂತ ಅಂದರೆ ಚೈನ್ ಲಿಂಕ್ ಥರ. ನೀವು ಇನಿಷಿಯಲಿ ಡ್ರಗ್ಸ್ ತೊಗೊತೀರಾ, ನೆಕ್ಸ್ಟು ಆ ಡ್ರಗ್ಸ್ ತೊಗೊಳಕ್ಕೆ ದುಡ್ಡಿರಲ್ಲ, ಅವಾಗ ಇನ್ನೊಂದು ಕೃತ್ಯ ಸಿಗ್ತೀರಾ. ಸೊ ಇದೊಂದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಫೈನಲ್ ಆಗಿ ಕಂಟಿನ್ಯೂ ಆಗಿ ಎಂಡ್ ಅಪ್ ಆಗ್ತೀರಾ? ಜೈಲ್ ಅಷ್ಟೇ, ನಿಮ್ಮ ಲೈಫ್ ಅಲ್ಲಿಗೆ ಮುಗೀತು. ನೆಕ್ಸ್ಟ್, CM ಕುರ್ಚಿಗಾಗಿ ಜಾತಿ ಅಸ್ತ್ರ ನಾಟ್ ರಿಕ್ವೈರ್ಡ್. ನೆಕ್ಸ್ಟು, ಸಫಾರಿಗೆ ಷರತ್ತುಬದ್ಧ ಅನುಮತಿ. ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಸಫಾರಿಗೆ ಮತ್ತೆ ಅವಕಾಶ ನೀಡಿ ಅರಣ್ಯ ಇಲಾಖೆ ಆದೇಶ ಹೊರಡಿಸಿದೆ. ಓಕೆ, ಸೊ ಫ್ರೀಕ್ವೆಂಟ್ಲಿ ಏನಾಗ್ತಾ ಇರುತ್ತೆ, ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ಸಫಾರಿ ಬ್ಯಾನ್ ಮಾಡಿರ್ತಾರೆ. ಓಕೆ, ಸೊ ನಾವು
ಬ್ಯಾಲೆನ್ಸ್ಡ್ ಅಪ್ರೋಚ್ ತೊಗೊಬೇಕು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಬಂಡೀಪುರ ಮತ್ತು ನಾಗರಹೊಳೆ. ನೋಡಿ, ಬಂಡೀಪುರ ಮತ್ತು ನಾಗರಹೊಳೆ ಕರ್ನಾಟಕದ ಹೈಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಎನ್ವಿರಾನ್ಮೆಂಟ್ಗಲ್ಲಿ ಹೈಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳ್ಬೋದು. ಹೈಲ್ಡಿಂಗ್ ಟಾಪಿಕ್ಸ್ ಎಕ್ಸಾಂಪಲ್ ಇವಾಗ ನೋಡಿ, ಬಂಡೀಪುರದಲ್ಲಿ ಏನು ಓದಬೇಕು ಹೇಳ್ತೀನಿ, ಒಂದು ಐಡಿಯಾ ಕೊಡ್ತೀನಿ. ಎಕ್ಸಾಂಪಲ್ ಇದು ಬಂಡೀಪುರ ಫಾರೆಸ್ಟ್ ಅನ್ಕೊಳ್ಳಿ. ಇದ್ರ ಲೊಕೇಶನ್ಸ್ ಓದಬೇಕು, ಲೊಕೇಶನ್ ಓದಬೇಕು ನೋಡಿ. ಆಮೇಲೆ ಬಂಡೀಪುರ ಬೌಂಡ್ರೀಸ್ ಓದಬೇಕು. ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ ನಾರ್ತಲ್ಲಿ ಬಂಡೀಪುರ ನಾರ್ತ್, ಇದು ನಾರ್ತಲ್ಲಿ ಯಾವ ರಿವರ್ ಇರುತ್ತೆ? ಬಂಡೀಪುರ ನಾರ್ತಲ್ಲಿ ಕಬಿನಿ ರಿವರ್ ಫ್ಲೋ ಆಗುತ್ತೆ. ಸೌತಲ್ಲಿ ಯಾವ ರಿವರ್ ಫ್ಲೋ ಆಗುತ್ತೆ? ಮೋಯರ್. ಸೊ ಈ ಮೋಯರ್ನ ಮೈಸೂರು ಡಿಚ್ ಅಂತಲೂ ಹೇಳ್ತೀವಿ. ಎಕ್ಸಾಮಲ್ಲಿ ಕೇಳಿದ್ದೆ ಒಂದ್ಸತಿ. ನೆಕ್ಸ್ಟ್ ಒಂದು ಕಮೆಂಟ್ ಮಾಡಿ, ಈ ಬಂಡೀಪುರದೊಳಗಡೆ ಯಾವ ರಿವರ್ ಫ್ಲೋ ಆಗುತ್ತೆ ಅಂತ. ಓಕೆ, ವಿಚ್ ರಿವರ್ ಫ್ಲೋಸ್ ಥ್ರೂ ದಿಸ್ ಬಂಡೀಪುರ ಫಾರೆಸ್ಟ್. ಓಕೆ, ಸೊ ಆಮೇಲೆ ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಇರಬೇಕು. ಆಮೇಲೆ ಇದಕ್ಕೆ 1973 ಟೈಗರ್ ರಿಸರ್ವ್ ಸ್ಟೇಟಸ್ ಸಿಕ್ಕಿದೆ. ಓಕೆ, ಇದೆಲ್ಲ ಗೊತ್ತಿರಬೇಕು. ಸೊ ಇನ್ನೊಂದು ಇಂಪಾರ್ಟೆಂಟು, ಈ ಬಂಡೀಪುರದಲ್ಲಿ ಒಂದು ಇನ್ವೇಸಿವ್ ಸ್ಪೀಸಿಸ್ ನ್ಯೂಸಲ್ಲಿ ಇತ್ತು ಅವಾಗ. ಇನ್ವೇಸಿವ್ ಸ್ಪೀಸಿಸ್ ಯಾವುದು ಅಂತ ಕಮೆಂಟ್ ಮಾಡಿ. ಸೊ ಇನ್ವೇಸಿವ್ ಸ್ಪೀಸಿಸ್ ಯಾವುದು ಅಂತ ಕಮೆಂಟ್ ಮಾಡಿ. ಇದರಿಂದ ಏನೇನು ಪರಿಣಾಮಗಳಾಗುತ್ತೆ ಅಂತ ಒಂದು ರಫ್ ಐಡಿಯಾ ಇರಲಿ. ಓಕೆ, MCQಲಿ ಸ್ಟೇಟ್ಮೆಂಟ್ ವೈಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಲ್ಲ ಅಡ್ವರ್ಟೈಸ್ಮೆಂಟ್, ಇದೆಲ್ಲ ಏನು ಯೂಸ್ ಇಲ್ಲ ನಮಗೆ. ಸೊ ಅಪಪ್ರಚಾರ, ಸ್ನೇಹಮಯಿ, ಕೃಷ್ಣ ಬಿಡುಗಡೆ. ನಿನ್ನೆ ಬಂಧನ, ಇವತ್ತು ಬಿಡುಗಡೆ ಅಷ್ಟೇ. ಒಳಪಂಗಡ ಬಿಟ್ಟು ಒಗ್ಗಟ್ಟಾಗಿ. ಎಸ್, ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು. ಈ ಒಳಪಂಗಡ ಬೇಡ, ಒಗ್ಗಟ್ಟಾಗಿರೋದು ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಟೀಮ್ ಆ್ಯಕ್ಟಿವಿಟೀಸ್ ಇತ್ತು ಅಂತಂದರೆ ಅಲ್ಲಿ ಗ್ರೂಪ್ ಯುನೈಟ್ ಆಗಿದ್ದರೆ ಮಾತ್ರ ಎಲ್ಲ ಆ್ಯಕ್ಟಿವಿಟೀಸು, ಎಲ್ಲ ಕಾರ್ಯಗಳು ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ಆ ತಂಡಕ್ಕೆ ಸೋಲು ಖಚಿತ. ಜೈಲಿನಲ್ಲಿ ಗಾಂಜಾ ಬೇಡ. ನಕಲಿ ಬ್ಯಾಂಕ್ ಖಾತೆ ತೆರೆದು ಸೈಬರ್ ವಂಚಕರಿಗೆ ನೆರವು. ವಿದ್ಯಾರ್ಥಿಗಳು ಸೇರಿ ಇಬ್ಬರ ಸೆರೆ. ಓಕೆ, ಈ ಎಸ್ಪೆಷಲಿ ಇಚ್ಚಿದ್ಗೆ ಸೈಬರ್ ಫ್ರಾಡ್ಸ್ ತುಂಬ ಆಗ್ತಿದೆ. ನಿಮ್ಮ ಪೇರೆಂಟ್ಸ್ಗೂ ಅವೇರ್ನೆಸ್ ಕೊಟ್ಟಿರಿ. ಅನ್ನೋನ್ ಲಿಂಕ್ಸ್ ಬಂತು ಅಂತಂದರೆ, ಅನ್ನೋನ್ ಕಾಲ್ಸ್ ಬಂತು ಅಂತಂದರೆ ರೆಸ್ಪಾಂಡ್ ಮಾಡಬಾರ್ದು ಅಂತ ನಿಮ್ಮ ಫ್ಯಾಮಿಲಿಗೂ ಹೇಳಿರಿ, ನಿಮ್ಮ ಪೇರೆಂಟ್ಸ್ಗೆ. ಎಕ್ಸಾಂಪಲ್ ನಮಗೆಲ್ಲ ಗೊತ್ತಿರುತ್ತೆ ಟೆಕ್ನಾಲಜಿ, ಬಟ್ ಪೇರೆಂಟ್ಸ್ಗೆ ಗೊತ್ತಿರಲ್ಲ ಪಾಪ. ಸೊ ಅದನ್ನ ಅವ್ರಿಗೆ ಅರಿವು ಮೂಡಿಸೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇದು ನಾಟ್ ರಿಕ್ವೈರ್ಡ್, ಇದು ಆವಾಗಲೇ ಓದಿದ್ದೀವಿ. ಇದು ಅಷ್ಟೇ. ಶೀಘ್ರದಲ್ಲಿ ನಕ್ಸಲ್ ಮುಕ್ತ, ಇದು ವಿತ್ ರೆಸ್ಪೆಕ್ಟ್ ಟು ಮೈನ್ಸ್ ಓದಬೇಕು. ಓಕೆ, ನೆಕ್ಸ್ಟ್ ಇದು ನಾಟ್ ರಿಕ್ವೈರ್ಡ್. ಇವೆಲ್ಲ ಏನಪ್ಪ ಅಂತಂದರೆ ನಾಟ್ ರಿಕ್ವೈರ್ಡ್. ಘನ ತ್ಯಾಜ್ಯ ನಿರ್ವಹಣೆ ಸುಪ್ರೀಂ ಮಾರ್ಗಸೂಚಿ. ಸೊ ಎಸ್ಪೆಷಲಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಸುಪ್ರೀಂ ಕೋರ್ಟಿಂದು ಒಂದಿಷ್ಟು ಗೈಡ್ಲೈನ್ಸ್ ಕೊಟ್ಟಿದೆ. ಸೊ ಏನಂತ ನೋಡೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನಂತ ಐಡಿಯಾ ಇರಬೇಕು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ, ಇವಾಗ ನಮ್ಮ ಮನೇಲಾಗಲಿ ಫ್ಯಾಕ್ಟ್ರೀಸಲ್ಲಾಗಲಿ ಎಲ್ಲನಾಗಲಿ ತುಂಬ ಸಾಲಿಡ್ ಮೆಟೀರಿಯಲ್ಸ್ನ ಜನ್ರೇಟ್ ಮಾಡ್ತೀವಿ ಥ್ರೂ ಹ್ಯೂಮನ್ ಆ್ಯಕ್ಟಿವಿಟೀಸು. ಅದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟು ಅದ್ರ ಟೈಪ್ಸ್ ಮಾತಾಡ್ತು ಅಂತ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಒಂದು ಮುನಿಸಿಪಲ್ ಸಾಲಿಡ್ ವೇಸ್ಟ್ ಬರುತ್ತೆ, ಎರಡನೇದು ಹಜಾರ್ಡಸ್ ವೇಸ್ಟ್ ಬರುತ್ತೆ, ಇನ್ನೊಂದು ಬಯೋಮೆಡಿಕಲ್ ವೇಸ್ಟ್ ಬರುತ್ತೆ. ಸೊ ಮುನಿಸಿಪಲ್ ಸಾಲಿಡ್ ವೇಸ್ಟ್ ಅಂತ ಅಂದರೆ ಇವಾಗ ನಮ್ಮ ಡೈಲಿ ಫುಡ್ ವೇಸ್ಟು, ಪ್ಲಾಸ್ಟಿಕ್ ವೇಸ್ಟು ಅದು ಬರುತ್ತೆ. ಓಕೆ, ನೆಕ್ಸ್ಟು ಅದೇ ಹಜಾರ್ಡಸ್ ವೇಸ್ಟ್ ಅಂತಂದರೆ ಪೆಸ್ಟಿಸೈಡ್ಸು, ಕೆಮಿಕಲ್ಸು ಅದೆಲ್ಲ ಬರುತ್ತೆ. ಹಜಾರ್ಡಸ್ ವೇಸ್ಟ್ ಅಂದರೆ ಒಂದು ಲಿಂಕ್. ಈ ಹಜಾರ್ಡಸ್ ವೇಸ್ಟ್ ಇದೆಯಲ್ಲ, ಹಜಾರ್ಡಸ್ ವೇಸ್ಟ್ ಅಂದರೆ ಏನು? ಎಕ್ಸಾಂಪಲ್ ಇವಾಗ ಇಂಡಸ್ಟ್ರೀಸಲ್ಲಿ ಈ ಪೆಸ್ಟಿಸೈಡ್ಸು, ನೆಕ್ಸ್ಟು ಕೆಮಿಕಲ್ಸು, ಈ ಥರ ಎಲ್ಲ ಏನು ಮಾಡ್ತಿರ್ತಾರೆ ಇವರು, ರಿಲೀಸ್ ಮಾಡ್ತಾ ಇರ್ತಾರೆ. ನಾವು ಪ್ರಾಪರಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ, ಇಲ್ಲಿ ಎಕ್ಸಾಂಪಲ್ ಅಸ್ಯೂಮ್ ಮಾಡಿ, ಇಲ್ಲಿ ರಿವರ್ ಇತ್ತು, ಯಾವುದೋ ರಿವರ್ಗೆ ಹೋದ್ರೆ ಏನಾಗುತ್ತೆ, ಇಲ್ಲಿರೋ ಎಕೋಸಿಸ್ಟಮ್ ಏನಾಗುತ್ತೆ, ಎಲ್ಲ ಹೋಗುತ್ತೆ.
ಅವಾಗೇನಾಗುತ್ತೆ, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಇದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಕಮೆಂಟ್ ಮಾಡಿ. ಕಂಪ್ಲೀಟಾಗಿ ಇಲ್ಲಿರೋ ಎಕೋಸಿಸ್ಟಮ್ ಏನಾಗುತ್ತೆ, ಕೊಲ್ಯಾಪ್ಸ್ ಆಗುತ್ತೆ. ಸೊ ಅದಕ್ಕೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟು ಬಯೋಮೆಡಿಕಲ್ ವೇಸ್ಟು ಅದು ಕೂಡ ಪ್ರಾಪರಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೊ ಅದಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ತಂದಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿ ಇರಬೇಕು, ಏನು ಮಾತಾಡುತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ. ಓಕೆ, ಸೊ ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು ಅಂದರೆ. ವಿತ್ ರೆಸ್ಪೆಕ್ಟ್ ಟು ಮೈನ್ಸ್ ಬಂತು ಅಂತ ಅಂದರೆ ಇಲ್ಲೊಂದು ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ನೋಡೋಣ ಏನು ಪಾಯಿಂಟ್ಸ್ ಅಂತ. ಸೊ ತ್ಯಾಜ್ಯ ವಿಂಗಡೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕನ್ಸ. ಎಸ್, ಡೆಫಿನೆಟ್ಲಿ ಅವೇರ್ನೆಸ್ ಮೂಡಿಸ್ಬೇಕು. ಈಗ ನೋಡಿ, ಬೆಂಗಳೂರಲ್ಲೆಲ್ಲ ಅವೇರ್ನೆಸ್ ಮೂಡಿಸ್ತಿರೋದಕ್ಕೆ ಅವರು ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ನ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಇದೊಂದು ಪಾಯಿಂಟ್ಸ್ ಬರ್ಕೊಬೋದು, ನೀವು ಮೇನ್ಸ್ಗೆ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟು ನಗರ ಅಥವಾ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಘಟಕ ಸ್ಥಾಪನೆ ಇದು ಮಾಡ್ಬೋದು. ಯಾಕಂದರೆ ಈಗ ಪ್ರೆಸೆಂಟ್ಲಿ ಅವ್ರು ಎಲ್ಲೋ ತೊಗೊಂಡೋಗಿ ಎಲ್ಲೋ ಡಂಪ್ ಮಾಡ್ತಿರ್ತಾರೆ, ಅಲ್ಲಿ ಯಾರಿಗೋ ಅಲ್ಲೂ ಜನಗಳು ಇರ್ತಾರೆ, ವಾಸಿಸಿರ್ತಾರೆ, ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ರೂಪದ ನಿಯರ್ ಬೈ ಮಾಡ್ಕೊಂಡ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಎಫಿಷಿಯೆಂಟ್ ವೇಲು ಕೂಡ ಆ್ಯಕ್ಟಿವಿಟಿ ಕ್ಯಾರಿ ಔಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಸ್ಪೆಷಲಿ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ, ಏನಂತ, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಲ್ಲಿ ಪಠ್ಯಕ್ರಮದಲ್ಲಿ ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಡೆಫಿನೆಟ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ದಟ್ ಏನಂತ ಹೇಳ್ತಾರೆ, ಸೊ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ನಾವು ಅವ್ರ ತಲೆಗೆ ಹಾಕಿದ್ರೆ ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ, ಅವ್ರು ಬೇಗ ಅರ್ಥ ಮಾಡ್ಕೊತಾರೆ. ಸೊ ದೊಡ್ಡವರಾದ್ಮೇಲೆ ಅವ್ರು ತಪ್ಪು ಮಾಡಲ್ಲ. ಸೊ ಅಲ್ಲಿಂದನೇ ಅವೇರ್ನೆಸ್ ಮೂಡಿಸ್ಬೇಕು, ಹೇಗೆ ಸೆಗ್ರಿಗೇಷನ್ ಮಾಡಬೇಕು ಅಂತ. ಎಸ್ಪೆಷಲಿ ಈ ಜಪಾನಲ್ಲೆಲ್ಲ ನೋಡ್ತು ಅಂತಂದರೆ ಪ್ರೈಮರಿ ಇನಿಷಿಯಲ್ ಸ್ಕೂಲಿಂಗಲ್ಲಿ ಅವ್ರಿಗೆ ಬೇಸಿಕಲಿ ಏನು ಹೇಳ್ತಾರೆ, ಡಿಸಿಪ್ಲಿನ್ ಹೇಳ್ಕೊಡ್ತಾರೆ. ನಮ್ಮಲ್ಲೆಲ್ಲ ಡೈರೆಕ್ಟಾಗಿ ಟೀಚಿಂಗ್ ಆ್ಯಪಲ್ಲು ಬಾಲು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ, A ಫಾರ್ ಆ್ಯಪಲ್ B ಫಾರ್ ಬಾಲ್ ಅಂತ. ಬಟ್ ಅಲ್ಲಂಗಲ್ಲ, ಫಸ್ಟು ದೊಡ್ಡವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ಕೆಲಸ ಹೇಗೆ ಮಾಡ್ಕೊಬೇಕು ಅಂತ ಇನಿಷಿಯಲ್ ಹೇಳ್ಕೊಡ್ತಾರೆ. ಅದಾದಮೇಲೆ ಅಕಾಡೆಮಿಕ್ ಬರ್ತಾರೆ. ಓಕೆ, ಸೊ ಇಷ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಐಡಿಯಾ ಇರಬೇಕು. ನೆಕ್ಸ್ಟ್, ವಿರಳ ಲೋಹ ಭಾರತ ಬ್ರೆಜಿಲ್ ಒಪ್ಪಂದ. ಸೊ ಈಗ ನಿರ್ಣಾಯಕ ಖನಿಜಗಳ ನಿಕ್ಷೇಪ ಉಭಯ ರಾಷ್ಟ್ರಗಳ ಸಹಿ. ಓಕೆ, ಇಲ್ಲಿ ಕಂಪ್ಲೀಟ್ ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ, ಇಂಡಿಯಾ ಮತ್ತು ಬ್ರೆಜಿಲ್ಲು ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ ಆನ್ ವಿತ್ ರೆಸ್ಪೆಕ್ಟ್ ಟು ಕ್ರಿಟಿಕಲ್ ಮಿನರಲ್ಸ್ ಕೇಳಿರ್ತೀರಾ, ಮತ್ತು ಇನ್ನೊಂದು ರೇರ್ ಅರ್ತ್ ಮಿನರಲ್ಸ್ ಬಗ್ಗೆನೂ ಕೇಳಿರ್ತೀರಾ, ಕರೆಕ್ಟ್ ಅಲ್ವಾ? ಸೊ ಇಂಡಿಯಾ ಆ್ಯಂಡ್ ಬ್ರೆಜಿಲ್ ರೀಸೆಂಟಾಗಿ ಒಪ್ಪಂದ ಸೈನ್ ಮಾಡಿದ್ದಾರೆ. ಸೊ ಅನ್ಕೊತೀರಾ, ಸರ್ ಏನಕ್ಕೆ ಸರ್ ಸೈನ್ ಮಾಡಬೇಕು, ಬೇರೆ ಕಂಟ್ರಿ ಇಲ್ವಾ ಸರ್ ಸೈನ್ ಮಾಡೋದಕ್ಕೆ, ವೈ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಿಮಗೆ, ಸೊ ಅವಾಗ ನಿಮಗೆ ನೋಡಿ, ಎಲ್ಲ ಮಿನರಲ್ಸ್ ನಮ್ಮಲ್ಲೇ ಸಿಗುತ್ತಾ, ಸಿಗಲ್ಲ. ಅವಾಗೇನಾಗುತ್ತೆ, ಸಿಗಲ್ಲ ಅಂತಂದರೆ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತೀವಿ. ಬೇರೆ ಲೆಟಸ್ ಅಸ್ಯೂಮ್ ಇವಾಗ ಚೈನಾಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಆ್ಯಸ್ ಆಫ್ ನಾವು. ಅವಾಗೇನಾಗುತ್ತೆ, ಇಂಪೋರ್ಟ್ ಕಾಸ್ಟು ಜಾಸ್ತಿ ಆಗುತ್ತೆ. ಒಂದು ಇಂಪೋರ್ಟ್ ಕಾಸ್ಟು ಜಾಸ್ತಿ ಆಗುತ್ತೆ. ಸೊ ಈಗ ನಾವು ಚೈನಾಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಪ್ರೆಸೆಂಟ್ಲಿ ವಿ ಹ್ಯಾವ್ ಓಕೆ ಮಾಡ್ರೇಟ್ ಅಂದರೆ ಆವ್ರೇಜಾಗಿ ಗುಡ್ ರಿಲೇಷನ್ಶಿಪ್ ಇದೆ ಅಂತ ಹೇಳ್ಬೋದು. ಏನು ಸದ್ಯಕ್ಕೆ ಏನು ಅಷ್ಟೊಂದು ದೊಡ್ಡ ಕಾನ್ಫ್ಲಿಕ್ಟ್ಸ್ ಇಲ್ಲ. ಸೊ ಇವಾಗ ಚೈನಾ ನಮ್ಮ ಇಂಡಿಯಾ ಹತ್ರ ಒಳ್ಳೆ ಇವಾಗ ಇಂಪೋರ್ಟ್ ಮಾಡ್ತಿದ್ದಾರೆ, ಅವ್ರು ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ, ಎಲ್ಲ ಆರಾಮಾಗಿ ನಡೀತಾ ಇದೆ. ಈಗ ನಾವು ಚೈನಾ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಾವು ಇಷ್ಟೋ ಇವಾಗ ಬೇರೆ ಕಂಟ್ರೀಸಿಂದ ಎಲ್ಲ ಬಂದು ಇಲ್ಲಿ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಪಾರ್ಟ್ಸ್ ಈಸಿಯಾಗಿ ಫ್ಲೋ ಆಗ್ತಾ ಇರುತ್ತೆ. ಈಗ ಆಲ್ ಆಫ್ ದ ಸಡನ್ ಏನೋ ಕಾನ್ಫ್ಲಿಕ್ಟ್ ಆಯಿತು ಅಂತ ಅಂದರೆ ಅವಾಗ ಏನು ಮಾಡೋದು, ಒಂದೇ ಕಂಟ್ರಿ ಮೇಲೆ ಡಿಪೆಂಡ್ ಆಗೋಕ್ಕಾಗುತ್ತಾ, ಚೈನಾ ಮೇಲೆ ಒಂದೇ ಕಂಟ್ರಿ ಮೇಲೆ ಡಿಪೆಂಡ್ ಆಗೋಕ್ಕಾಗುತ್ತಾ, ಇಲ್ಲ ಅಲ್ಲ. ಸೊ ಅದೇ ಥರ ಅವಾಗ ಎರಡು ಮೂರು ಕಂಟ್ರಿ ಜೊತೆ ನಾವು ಅಗ್ರಿಮೆಂಟಲ್ಲಿ ಇತ್ತು ಅಂತ ಅಂದರೆ, ಚೈನಾ ಇಲ್ಲ ಅಂದರೆ ಇನ್ನೊಂದು ಕಂಟ್ರಿಯಿಂದ ಸಪ್ಲೈ ಮಾಡ್ತೀನಿ, ಇಲ್ಲ ಇನ್ನೊಂದು ಕಂಟ್ರಿಯಿಂದ, ಅವಾಗ ಏನಾಗುತ್ತೆ, ಸಪ್ಲೈ ಚೈನ್ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಓಕೆ, ಅದಲ್ಲದೆ ನಮಗೆ ಪ್ರೆಸೆಂಟ್ಲಿ ನಾವು ಇವಾಗ EV ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ, ಸೆಮಿ ಕಂಡಕ್ಟರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇಂಡಸ್ಟ್ರೀಸ್ ಮೇಲೆ, ಅದಕ್ಕೆಲ್ಲ ಮೆಟೀರಿಯಲ್ಸ್ ಬೇಕು. ಅದಲ್ಲದೆ ನಾವು ಇವಾಗ ಎಕ್ಸಾಂಪಲ್ ಸೋಲಾರ್ ಪ್ಯಾನಲ್ಸ್ ಬೇಕು, ಸ್ಮಾರ್ಟ್ ಫೋನ್ಸ್ಗೆ ಮೆಟೀರಿಯಲ್ಸ್ ಬೇಕು ಅಂತ ಅಂದರೆ ನಮಗೆ ಈ ಕ್ರಿಟಿಕಲ್ ಮಿನರಲ್ಸ್ ಮತ್ತು ರೇರ್ ಅರ್ತ್ ಮಿನರಲ್ಸ್ ಇಂಪಾರ್ಟೆಂಟ್ ಇದೆಯಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಸೋರ್ಸ್ ಮಾಡೋದಕ್ಕೆ ಭಾರತ ಮತ್ತು ಬ್ರೆಜಿಲ್ ಒಪ್ಪಂದ ಮಾಡ್ಕೊಂಡಿದೆ. ಓಕೆ, ಸೊ ಬ್ರೆಜಿಲ್ ಸೆಕೆಂಡ್ ಲಾರ್ಜೆಸ್ಟ್ ಹೋಲ್ಡರ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಬ್ರೆಜಿಲ್.
ಸೆಕೆಂಡ್ ಲಾರ್ಜೆಸ್ಟ್ ಹೋಲ್ಡರ್ ಆಫ್ ಕ್ರಿಟಿಕಲ್ ಇಲ್ನೆಸ್. ಹಾಗಾದರೆ ಫಸ್ಟ್ ಯಾರು? ಕಮೆಂಟ್ ಮಾಡಿ. ಸೊ ಇದ್ರ ಮೇಲೆ ಒಂದು ಐಡಿಯಾ ಬಂತು ಅನ್ಕೊಂತೀನಿ ಎಲ್ಲರಿಗೂ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಏನು ಬರೀಬೇಕು, ಮೈನ್ಸ್ ಪರ್ಸ್ಪೆಕ್ಟಿವ್ ಹೇಗೆ ಅಂತ ಅಂದರೆ, ಇನ್ನು ಮೈನ್ಸ್ ಪರ್ಸ್ಪೆಕ್ಟಿವ್ಲಿ ಇನ್ನು ಜಾಸ್ತಿ ಪಾಯಿಂಟ್ಸ್ ಅಂದರೆ ಜಸ್ಟ್ ಇಟ್ ಇಸ್ ಅನ್ ರಫ್ ಐಡಿಯಾ. ಓಕೆ, ಇವಿ ಕರೆಕ್ಟ್. ಕರ್ನಾಟಕ ಇವಿ ಉದ್ಯಮ ಕರೆಕ್ಟ್. ಬೆಂಗಳೂರಲ್ಲಿ ಇವಿ ಎಕ್ಸ್ಪೋ ರೆಡಿ ನಡೆಸ್ತಿದ್ದಾರೆ. ಸೊ ವಿತ್ ರೆಸ್ಪೆಕ್ಟ್ ಇವಿ ಪ್ರಮೋಷನ್ಸ್ಗೆ ಇದಷ್ಟೇ, ಇನ್ನೇನು ನಾಟ್ ಮಚ್ ಇನ್ಫಾರ್ಮೇಷನ್. ಇದು ನಾಟ್ ರಿಕ್ವೈರ್ಡ್. ಇದು ನೆನ್ನೆನೇ ಓದಿದ್ವಿ, ಇದು ನಾಟ್ ರಿಕ್ವೈರ್ಡ್. ಟ್ರಂಪ್ ಸುಂಕ ಅಕ್ರಮ ವಿರುದ್ಧ ವಾದಿಸಿ ಗೆದ್ದ ಭಾರತೀಯ ವಲಸಿಗ ಮಗ ನೀಲ್ ಕಟ್ಯಾಲ್. ಓಕೆ, ಸಂವಿಧಾನವೇ ಶ್ರೇಷ್ಠವೆಂದು ಸಾರಿದ ತೀರ್ಪು. ಸೊ ನೆನ್ನೆ ನ್ಯೂಸಲ್ಲಿ ನೋಡಿದ್ವಿ ಏನು ಮಾಡಿತ್ತು ಅಮೆರಿಕಾ ಸುಪ್ರೀಂ ಕೋರ್ಟ್. ಈ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು, ಬೇರೆ ಕಂಟ್ರೀಸ್ ಮೇಲೆ ಟ್ಯಾರಿಫ್ಸ್ನ ಹಾಕಿದ್ರು, ಅದನ್ನೆಲ್ಲ ಸ್ಕ್ವಾಶ್ ಮಾಡಾಕಿದೆ. ಸೊ ಡೆಫಿನೆಟ್ಲಿ, ಸೊ ಇಲ್ಲೇನು ಹೇಳ್ತಿದೆ ಅಂತಂದರೆ, ಕಾನ್ಸ್ಟಿಟ್ಯೂಷನ್ ಸುಪ್ರಿಮಸಿ ಬಗ್ಗೆ ಮಾತಾಡ್ತಿದೆ. ಅಂದರೆ ನೋ ಒನ್ ಈಸ್ ಅಬೋವ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ಕಾನ್ಸ್ಟಿಟ್ಯೂಷನ್ ಸುಪ್ರಿಮಸಿ ಬಗ್ಗೆ ಓದ್ಕೊಳ್ಳಿ. ನೆಕ್ಸ್ಟು ಬೇಸಿಕಲಿ ಇದ್ರ ಬ್ಯಾಕ್ಗ್ರೌಂಡ್ ಬಂತು ಅಂದರೆ ನಮಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್ ಅಂತ ಒಂದು ಟಾಪಿಕ್ ಇದೆ ಪಾಲಿಟಿಲಿ. ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್. ಇಲ್ಲಿ ನಮಗೆ ವೇರಿಯಸ್ ಕೇಸಸ್ ಬರುತ್ತೆ, ಲೈಕ್ ಗೋಲಕ್ನಾಥ್ ಕೇಸು, ಕೇಶವಾನಂದ ಭಾರತಿ ಕೇಸ್ 1973, ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಸೊ ನೀವು ಪಾಲಿಟಿನ ಇವಾಗ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಫಂಡಮೆಂಟಲ್ ರೈಟ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ, ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್ ಓದ್ದೇನೆ ನೀವೇನಾದರೂ ಫಂಡಮೆಂಟಲ್ ರೈಟ್ಸ್ ಓದ್ತಿದ್ದೀರಾ ಅಂತಂದರೆ ನೀವು ಪ್ರಾಪರ್ ವೇಲ್ ಹೋಗ್ತಾ ಇಲ್ಲ. ಸೊ ಫಸ್ಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್ ಕರೆಕ್ಟಾಗಿ ಓದಿ. ಓಕೆ, ಸೊ ಇದು ನಮಗೆಲ್ಲ ನಾಟ್ ರಿಕ್ವೈರ್ಡ್, ಇದೆಲ್ಲ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಕಂಬಳದ ಕೆರೆಗೆ ಒಲಿದ ಪದವೀಧರರು, ಇದು ನಾಟ್ ರಿಕ್ವೈರ್ಡ್. ಸೊ ಇದೆಲ್ಲ ನಾಟ್ ರಿಕ್ವೈರ್ಡ್. ಓಕೆ, ಇದೆಲ್ಲ ಯಾವುದು ರಿಕ್ವೈರ್ಮೆಂಟ್ ಇಲ್ಲ. ಸೊ ಇವತ್ತು ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ಇದೆ. ಸೊ ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ಸ್ಟಡೀಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಫೈನಲ್ಸ್ ಮ್ಯಾಚ್ ಇರ್ಬೇಕಾದ್ರೆ ನೋಡ್ಕೊಂಡು ಕುಂತ್ಕೊಂಡು ನೋಡಿ ಅವಾಗ. ಇದು ನಾಟ್ ರಿಕ್ವೈರ್ಡ್. ಓಕೆ, ಸೊ ಇದು ಇವತ್ತಿನ ನ್ಯೂಸ್ ಪೇಪರ್ನ ಹೈಲೈಟ್ಸ್ ಆಗಿತ್ತು. ಸೊ ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ನಾಳೆ ಸಿಗೋಣ. ಥ್ಯಾಂಕ್ ಯು.